ಸ್ತಬ್ಧ ಆಗಿ ಬಿಡಿ. ಉಸಿರು ನಿಲ್ಲಿಸಿ ಕೇಳಿ. ನಿಮ್ಮ ಜೀವನದಲ್ಲಿ ಈ ಕ್ಷಣ ಒಂದು ಅದೃಶ್ಯ ಶಕ್ತಿ ಕೆಲಸ ಮಾಡುತ್ತಿದೆ. ನೀವು ಅದನ್ನು ನೋಡಲಾಗುವುದಿಲ್ಲ, ಮುಟ್ಟಲಾಗುವುದಿಲ್ಲ, ಆದರೆ ಅನುಭವಿಸಬಹುದು. ಆ ಶಕ್ತಿ ನಿಮ್ಮ ಬಾಗಿಲು ಬಡಿಯುತ್ತಿದೆ. ಅದಕ್ಕೆ ಉತ್ತರ ಕೊಡಲು ನೀವು ತಯಾರಾಗಿದ್ದೀರಾ? ರಿಷಭ ರಾಶಿಯವರೇ, ಈ ನೇರ ಸಂದೇಶ ನಿಮಗಾಗಿ ಮಾತ್ರ ಬಂದಿದೆ. ಆಕಾಶದ ಗ್ರಹಗಳು ಒಂದು ವಿಚಿತ್ರ ನಿಲುವಿನಲ್ಲಿ ಸ್ಥಾಪನೆಯಾಗಿವೆ. ಈ ನಿಲುವು ಕೇವಲ ರಿಷಭ ರಾಶಿಯ ಮೇಲೆ ಒಂದು ಅಸಾಧಾರಣ ಪ್ರಭಾವ ಬೀರಲಿದೆ. ಏನೋ ನಡೆಯಲಿದೆ. ಅದು ನಿಮ್ಮ ಕಲ್ಪನೆಗೂ ಮೀರಿದ್ದು. ತಯಾರಿ ಇರಲಿ. ಒಂದು ವಿಶೇಷ ವಿನಂತಿ ಇದೆ. ನಿಮ್ಮ ಮನಸ್ಸಿನ ಆಳದಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಸ್ಮರಿಸಿ ಕೆಳಗೆ ಕಮೆಂಟ್ನಲ್ಲಿ ಬರೆಯಿರಿ. ಅದು ಶಿವನಾಗಿರಲಿ, ಲಕ್ಷ್ಮೀ ದೇವಿಯಾಗಿರಲಿ, ವೆಂಕಟೇಶ್ವರನಾಗಿರಲಿ ಅಥವಾ ನಿಮ್ಮ ಕುಲ ದೇವತೆಯಾಗಿರಲಿ. ಆ ಒಂದು ಹೆಸರು ಬರೆದ ಕ್ಷಣ ಒಂದು ಪವಿತ್ರ ಶಕ್ತಿ ನಿಮ್ಮ ಜೀವನದ ಸುತ್ತ ಆವರಿಸಲು ಆರಂಭ ಆಗುತ್ತದೆ. ಈ ವಿಡಿಯೋ ಹೇಳಲಿರುವ ಪ್ರತಿ ಮಾತು ನಿಮ್ಮ ಜೀವನದಲ್ಲಿ ಜೀವಂತ ಆಗಲು ಆ ದೇವರ ಆಶೀರ್ವಾದ ಅಗತ್ಯ. ಆ ಹೆಸರು ಬರೆಯುವ ಕ್ಷಣ ನಿಮ್ಮ ಮತ್ತು ಭಗವಂತನ ನಡುವೆ ಒಂದು ಅದೃಶ್ಯ ಸೇತು ನಿರ್ಮಾಣ ಆಗಲಿದೆ. ಆ ಸೇತು ಮೇಲೆ ನಿಮ್ಮ ಭಾಗ್ಯ ನಡೆದು ಬರಲಿದೆ. ದಯವಿಟ್ಟು ಬರೆಯಿರಿ. ರಿಷಭ ರಾಶಿ. ಈ ರಾಶಿಯ ಒಡೆಯ ಶುಕ್ರ ಗ್ರಹ. ಶುಕ್ರ ಎಂದರೆ ಸೌಂದರ್ಯ, ಪ್ರೀತಿ, ಸಂಪತ್ತು, ಸುಖ. ಶುಕ್ರ ನಿಮ್ಮ ರಕ್ಷಕ. ಶುಕ್ರ ನಿಮ್ಮ ಶಕ್ತಿ. ಆದರೆ ಈ ಹೊತ್ತಿನಲ್ಲಿ ಶುಕ್ರನ ಜೊತೆ ಗುರು, ಶನಿ, ರಾಹು, ಕೇತು ಎಲ್ಲ ಗ್ರಹಗಳು ಒಂದು ವಿಶೇಷ ಸ್ಥಾನದಲ್ಲಿ ನಿಂತಿವೆ. ಗುರು ಪೆಯರ್ಚಿ ನಂತರ ನಿಮ್ಮ ರಾಶಿಗೆ ಒಂದು ಹೊಸ ಅಧ್ಯಾಯ ಆರಂಭ ಆಗಿದೆ. ಶನಿ ಸಂಚಾರ ನಿಮ್ಮ ಜೀವನದ ಅಡಿಪಾಯ ಗಟ್ಟಿ ಮಾಡಲಿದೆ. ರಾಹು ಕೇತು ಸಂಧಿ ನಿಮ್ಮ ಜೀವನಕ್ಕೆ ಒಂದು ಅಪ್ರತ್ಯಾಶಿತ ತಿರುವು ತರಲಿದೆ. ಈ ಎಲ್ಲ ಗ್ರಹಗಳ ಒಟ್ಟು ಶಕ್ತಿ ರಿಷಭ ರಾಶಿಯ ಮೇಲೆ ಒಂದು ಮಹಾ ಅಲೆಯನ್ನು ಸೃಷ್ಟಿಸಲಿದೆ. ಆ ಅಲೆ ನಿಮ್ಮ ಜೀವನ ಬದಲಿಸಲಿದೆ. ಆ ಬದಲಾವಣೆ ಶಾಶ್ವತ ಆಗಿರಲಿದೆ. ಈ ಹೊತ್ತಿನಲ್ಲಿ ರಿಷಭ ರಾಶಿಯ ಮೇಲೆ 150 ವರ್ಷಗಳ ನಂತರ ಬರುತ್ತಿರುವ ಒಂದು ಅಪೂರ್ವ ಗ್ರಹ ಸ್ಥಿತಿ ನಿರ್ಮಾಣ ಆಗಿದೆ. ಶುಕ್ರ ಮತ್ತು ಗುರು ಒಟ್ಟಾಗಿ ನಿಮ್ಮ ಭಾಗ್ಯ ಭಾವವನ್ನು ಬೆಳಗುತ್ತಿದ್ದಾರೆ. ಇದು ಸಾಮಾನ್ಯ ಸಂಯೋಗ ಅಲ್ಲ, ಇದು ಒಂದು ಅಪರೂಪ ಯೋಗ. ಈ ಯೋಗ ನಿಮ್ಮ ಜೀವನದಲ್ಲಿ ಒಮ್ಮೆ ಮಾತ್ರ ಬರುವ ಅವಕಾಶ ತರಲಿದೆ. ಅದು ಯಾವ ರೂಪದಲ್ಲಿ ಬರಲಿದೆ ಎಂದು ಮುಂದೆ ಹೇಳಲಿದ್ದೇನೆ. ಆದರೆ ಅದಕ್ಕೂ ಮೊದಲು ಒಂದು ಮಾತು ಕೇಳಿ. ಈ ಅವಕಾಶ ನಿಮ್ಮ ಬಾಗಿಲು ತಟ್ಟಿದಾಗ ಅದನ್ನು ಗುರುತಿಸಲು ಶಕ್ತಿ ಬೇಕು. ಆ ಶಕ್ತಿ ದೇವರ ಆಶೀರ್ವಾದದಿಂದ ಮಾತ್ರ ಬರುತ್ತದೆ. ಆದ್ದರಿಂದ ಶ್ರದ್ಧೆ ಇರಲಿ, ನಂಬಿಕೆ ಕಾಯ್ದುಕೊಳ್ಳಿ. ಉದ್ಯೋಗ ಕ್ಷೇತ್ರದ ಬಗ್ಗೆ ಮಾತನಾಡೋಣ. ರಿಷಭ ರಾಶಿಯವರು ಕೆಲಸದ ಜಾಗದಲ್ಲಿ ಬಹಳ ಶ್ರಮಿಸುವ ಜನ. ನಿಷ್ಠೆಯಿಂದ ಕೆಲಸ ಮಾಡುತ್ತಾರೆ. ಆದರೆ ಆ ನಿಷ್ಠೆಗೆ ತಕ್ಕ ಪ್ರತಿಫಲ ಸಿಗಲಿಲ್ಲ ಎಂಬ ಹತಾಶೆ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಇದ್ದಿರಬಹುದು, ಅಲ್ಲವೇ? ಆ ಹತಾಶೆ ಈಗ ಕೊನೆಯಾಗಲಿದೆ. ಗುರು ಪ್ರಭಾವ ನಿಮ್ಮ 10ನೇ ಭಾವದ ಮೇಲೆ ಬಿದ್ದಿದೆ. 10ನೇ ಭಾವ ಎಂದರೆ ವೃತ್ತಿ, ಕೀರ್ತಿ, ಅಧಿಕಾರ. ಈ ಭಾವ ಬಲಿಷ್ಠ ಆಗಿರುವ ಕಾರಣ ನಿಮ್ಮ ಕೆಲಸದ ಜಾಗದಲ್ಲಿ ಒಂದು ಮಹತ್ವದ ಬದಲಾವಣೆ ಬರಲಿದೆ. ಬಡ್ತಿ ಸಿಗಬಹುದು, ಹೊಸ ಹೊಣೆಗಾರಿಕೆ ಬರಬಹುದು, ಸಂಬಳ ಹೆಚ್ಚಾಗಬಹುದು, ಅಥವಾ ಒಂದು ಹೊಸ ಮತ್ತು ಉತ್ತಮ ಕೆಲಸದ ಅವಕಾಶ ಬಾಗಿಲು ತಟ್ಟಬಹುದು. ಅದನ್ನು ಸ್ವಾಗತಿಸಲು ತಯಾರಾಗಿ ಇರಿ. ಕೆಲಸ ಹುಡುಕುತ್ತಿರುವ ರಿಷಭ ರಾಶಿಯವರಿಗೆ ವಿಶೇಷ ಸಂದೇಶ ಇದೆ. ನೀವು ಎಷ್ಟೋ ದಿನಗಳಿಂದ ಪ್ರಯತ್ನ ಮಾಡುತ್ತಿದ್ದೀರಿ, ಬಾಗಿಲು ತಟ್ಟಿದ್ದೀರಿ, ಆದರೆ ಫಲ ಸಿಗಲಿಲ್ಲ ಎಂಬ ಬೇಸರ ನಿಮ್ಮಲ್ಲಿ ಇದ್ದಿರಬಹುದು. ಈ ಹೊತ್ತಿನಲ್ಲಿ ಗ್ರಹ ಶಕ್ತಿ ನಿಮ್ಮ ಪರ ಇದೆ. ಮುಂದಿನ 7 ದಿನಗಳಲ್ಲಿ ಒಂದು ಒಳ್ಳೆಯ ಕರೆ ಬರಲಿದೆ ಅಥವಾ ಒಂದು ಸಂದೇಶ ಬರಲಿದೆ. ಅದು ನಿಮ್ಮ ಕೆಲಸದ ಕನಸು ನನಸಾಗಿಸಲು ದಾರಿ ತೋರಿಸಲಿದೆ. ಧೈರ್ಯ ಬಿಡಬೇಡಿ. ಒಂದು ಹೆಜ್ಜೆ ಮಾತ್ರ ಮುಂದೆ ಹೋಗಿ. ದೇವರು ಉಳಿದ ದಾರಿ ಮಾಡಲಿದ್ದಾರೆ. ವ್ಯಾಪಾರ ಮಾಡುವ ರಿಷಭ ರಾಶಿಯವರಿಗೆ ಈ ಸ್ಥಿತಿ ಬಹಳ ಅನುಕೂಲಕರ ಆಗಿದೆ. ಶುಕ್ರ ಮತ್ತು ಗುರು ಒಟ್ಟಾಗಿ ನಿಮ್ಮ ವ್ಯಾಪಾರ ಭಾವ ಬೆಳಗುತ್ತಿದ್ದಾರೆ. ಇದು ವ್ಯಾಪಾರ ವಿಸ್ತರಣೆಗೆ ಒಳ್ಳೆಯ ಸಮಯ. ಹೊಸ ಸಾಲ ಸಂಬಂಧ ಬೆಳೆಯಬಹುದು, ಹೊಸ ಮಾರುಕಟ್ಟೆ ತೆರೆಯಬಹುದು. ನೀವು ಬಹಳ ದಿನಗಳಿಂದ ಮಾಡಬೇಕು ಎಂದು ಯೋಚಿಸಿದ ಒಂದು ಕೆಲಸ ಈ ಅವಧಿಯಲ್ಲಿ ಶುರು ಮಾಡಿ. ಯಾಕೆಂದರೆ ಗ್ರಹ ಶಕ್ತಿ ಅನುಕೂಲ ಇರುವ ಹೊತ್ತಿನಲ್ಲಿ ಶುರು ಮಾಡಿದ ಕೆಲಸ ಯಾವತ್ತೂ ಒಳ್ಳೆಯ ಫಲ ಕೊಡುತ್ತದೆ. ಇದು ಜ್ಯೋತಿಷ್ಯ ಶಾಸ್ತ್ರ ಸಾವಿರಾರು ವರ್ಷಗಳಿಂದ ಹೇಳುತ್ತಾ ಬಂದ ಸತ್ಯ. ಅದನ್ನು ನಂಬಿ ಮುಂದೆ ಹೆಜ್ಜೆ ಇಡಿ. ಹಣ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ಹೇಳಬೇಕಾದರೆ, ರಿಷಭ ರಾಶಿಯ ಶುಕ್ರ ಗ್ರಹ ಸಂಪತ್ತಿನ ಕಾರಕ. ಶುಕ್ರ ಬಲಿಷ್ಠವಾಗಿರುವ ಹೊತ್ತಿನಲ್ಲಿ ಹಣ ಬರುವ ಮಾರ್ಗ ತೆರೆಯುತ್ತದೆ. ನಿಮ್ಮ 2ನೇ ಭಾವ ಮತ್ತು 11ನೇ ಭಾವ ಈ ಹೊತ್ತಿನಲ್ಲಿ ಗುರುವಿನ ದೃಷ್ಟಿ ಪಡೆದಿದೆ. ಹಣ ಎಲ್ಲ ದಿಕ್ಕಿನಿಂದ ಬರಲು ಆರಂಭ ಆಗಲಿದೆ. ಹಳೆಯ ಬಾಕಿ ಹಣ ವಾಪಸ್ ಬರಲಿದೆ. ಹೊಸ ಆದಾಯದ ಮೂಲ ತೆರೆಯಲಿದೆ. ಉಳಿತಾಯ ಮಾಡುವ ಶಕ್ತಿ ಹೆಚ್ಚಾಗಲಿದೆ. ಆದರೆ ಒಂದು ಎಚ್ಚರಿಕೆ ಇದೆ, ಅನಗತ್ಯ ಖರ್ಚು ಮಾಡಬೇಡಿ. ಶನಿ ಮಿತವ್ಯಯ ಮಾಡುವವರಿಗೆ ಒಳ್ಳೆಯ ಫಲ ಕೊಡುತ್ತಾನೆ. ಶ್ರದ್ಧೆಯಿಂದ ದುಡ್ಡು ಕೂಡಿಡಿ. ಮುಂದಿನ ದಿನಗಳಲ್ಲಿ ಅದು ನಿಮ್ಮ ಬಲ ಆಗಲಿದೆ. ಮುಂದಿನ 7 ದಿನಗಳಲ್ಲಿ 3 ದೊಡ್ಡ ಘಟನೆಗಳು ನಡೆಯಲಿವೆ. ಮೊದಲ ಘಟ್ಟ. ಈ ಮೊದಲ ಘಟನೆ ನಿಮ್ಮ ಹೃದಯಕ್ಕೆ ನೇರ ಸ್ಪರ್ಶ ಮಾಡಲಿದೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ.
ಅವರ ಬಗ್ಗೆ ನೀವು ತುಂಬಾ ಯೋಚಿಸುತ್ತೀರಿ. ಅವರು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದ್ದಾರೆ. ಆ ವ್ಯಕ್ತಿ ಮುಂದಿನ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಹೆಜ್ಜೆ ಇಡಲಿದ್ದಾರೆ. ಅದು ಒಂದು ಮಾತು ಆಗಿರಬಹುದು, ಒಂದು ನಿರ್ಧಾರ ಆಗಿರಬಹುದು, ಅಥವಾ ಒಂದು ಭೇಟಿ ಆಗಿರಬಹುದು. ಆ ಘಟನೆ ನಿಮ್ಮ ಮನಸ್ಸಿಗೆ ಒಂದು ಆಳ ನೆಮ್ಮದಿ ಕೊಡಲಿದೆ. ಅದಕ್ಕಾಗಿ ತಯಾರಾಗಿ ಇರಿ. ಮನಸ್ಸು ತೆರೆದಿರಲಿ, ಹೃದಯ ಮೃದು ಆಗಿರಲಿ. 2ನೇ ಘಟ್ಟ. ಈ 2ನೇ ಘಟನೆ ನಿಮ್ಮ ಆರ್ಥಿಕ ಜೀವನಕ್ಕೆ ಸಂಬಂಧಿಸಿದ್ದು. ಎಷ್ಟೋ ದಿನಗಳಿಂದ ಒಂದು ಕೆಲಸ ನೆನೆಗುದಿಯಲ್ಲಿ ಬಿದ್ದಿದೆ. ಒಂದು ಒಪ್ಪಂದ ಆಗಿಲ್ಲ. ಒಂದು ಹಣ ವ್ಯವಹಾರ ಇತ್ಯರ್ಥ ಆಗಿಲ್ಲ. ಮುಂದಿನ 7ರಿಂದ 14 ದಿನಗಳಲ್ಲಿ ಆ ವಿಷಯ ಖಂಡಿತ ಇತ್ಯರ್ಥ ಆಗಲಿದೆ. ಒಳ್ಳೆಯ ಸಮಾಚಾರ ಬರಲಿದೆ. ಒಂದು ಒಪ್ಪಂದ ಗಟ್ಟಿ ಆಗಲಿದೆ. ಅಥವಾ ಒಂದು ಹಣ ನಿಮ್ಮ ಕೈ ತಲುಪಲಿದೆ. ಇದು 100% ನಡೆಯಲಿದೆ. ಗ್ರಹ ಸ್ಥಿತಿ ಅದಕ್ಕೆ ಖಾತ್ರಿ ಕೊಡುತ್ತಿದೆ. 3ನೇ ಘಟ್ಟ. ಈ 3ನೇ ಘಟನೆ ಅತ್ಯಂತ ಆಳವಾದ ಮತ್ತು ಭಾವನಾತ್ಮಕ ಆಗಿರಲಿದೆ. ನಿಮ್ಮ ಜೀವನದಲ್ಲಿ ಒಂದು ರಾತ್ರಿ. ಅದು ಯಾವ ರಾತ್ರಿ ಎಂದು ನಿಖರ ಹೇಳಲಾಗದು. ಆದರೆ ಆ ರಾತ್ರಿ ನಿಮ್ಮ ಮನಸ್ಸು ಒಂದು ವಿಶೇಷ ಅನುಭವ ಪಡೆಯಲಿದೆ. ಕನಸಿನಲ್ಲಿ ಅಥವಾ ಧ್ಯಾನದಲ್ಲಿ ಒಂದು ಸ್ಪಷ್ಟ ಸಂದೇಶ ಬರಲಿದೆ. ಆ ಸಂದೇಶ ನಿಮ್ಮ ಜೀವನದ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡಲಿದೆ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದು ದೈವ ಸಂದೇಶ. ಅದರ ಪ್ರಕಾರ ನಡೆದುಕೊಳ್ಳಿ. ನಿಮ್ಮ ಜೀವನ ಸಂಪೂರ್ಣ ಬದಲಾಗಲಿದೆ. ಇದು ಅಪರೂಪ ಅನುಭವ. ಇದನ್ನು ಅನುಭವಿಸಿದ ರಿಷಭ ರಾಶಿಯವರು ಧನ್ಯ. ಪ್ರೀತಿ ಮತ್ತು ಸಂಬಂಧದ ಬಗ್ಗೆ ಮಾತನಾಡೋಣ. ರಿಷಭ ರಾಶಿಯವರು ಪ್ರೀತಿಯಲ್ಲಿ ಅತ್ಯಂತ ನಿಷ್ಠಾವಂತರು. ಒಮ್ಮೆ ಪ್ರೀತಿಸಿದರೆ ಜೀವ ಇರುವವರೆಗೂ ಆ ಪ್ರೀತಿ ಕಾಯ್ದುಕೊಳ್ಳುತ್ತಾರೆ. ಆದರೆ ಕೆಲವೊಮ್ಮೆ ಆ ಪ್ರೀತಿ ಒಂದು ಕಡೆ ಮಾತ್ರ ಇರುತ್ತದೆ. ಅದು ನೋವು ಕೊಟ್ಟಿರಬಹುದು. ಆ ನೋವು ನಿಮ್ಮ ಹೃದಯದ ಯಾವುದೋ ಮೂಲೆಯಲ್ಲಿ ಇನ್ನೂ ಉಳಿದಿರಬಹುದು. ಈ ಗ್ರಹ ಸ್ಥಿತಿ ಆ ನೋವನ್ನು ಗುಣ ಮಾಡಲಿದೆ. ಶುಕ್ರ ಗ್ರಹ ನಿಮ್ಮ ಹೃದಯಕ್ಕೆ ಒಂದು ಹೊಸ ಆಶಾ ಕಿರಣ ತರಲಿದೆ. ಒಂದು ಹೊಸ ಸಂಬಂಧ ಬರಬಹುದು. ಹಳೆಯ ಸಂಬಂಧ ಮತ್ತೆ ಜೀವ ತಳೆಯಬಹುದು. ಅಥವಾ ಇರುವ ಸಂಬಂಧ ಮತ್ತಷ್ಟು ಗಾಢ ಆಗಬಹುದು. ಪ್ರೀತಿ ಎಂದಿಗೂ ಸಾಯುವುದಿಲ್ಲ. ಅದು ಒಂದು ಅವಧಿ ಮೌನ ಆಗಿರಬಹುದು ಅಷ್ಟೇ. ಒಂಟಿಯಾಗಿ ಇರುವ ರಿಷಭ ರಾಶಿಯವರಿಗೆ ಒಂದು ಶಕ್ತಿ ತುಂಬಿದ ಸಂದೇಶ. ನೀವು ಒಂಟಿ ಅಲ್ಲ. ಬ್ರಹ್ಮಾಂಡ ನಿಮಗಾಗಿ ಒಂದು ವಿಶೇಷ ವ್ಯಕ್ತಿಯನ್ನು ತಯಾರು ಮಾಡುತ್ತಿದೆ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಳ್ಳೆಯ ಬಣ್ಣ ತರಲಿದ್ದಾರೆ. ಅವರ ಸ್ವಭಾವ ನಿಮ್ಮ ಜೊತೆ ಚೆನ್ನಾಗಿ ಹೊಂದಿಕೊಳ್ಳಲಿದೆ. ಅವರ ನಗು ನಿಮ್ಮ ದುಃಖ ದೂರ ಮಾಡಲಿದೆ. ತಾಳ್ಮೆ ಇರಲಿ. ಅವಸರ ಮಾಡಬೇಡಿ. ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿ ಬರಲಿದ್ದಾರೆ. ದೇವರ ನಿಯಮ ಅದು. ಅದನ್ನು ನಂಬಿ. ವಿವಾಹ ಯೋಗ ಬಗ್ಗೆ ಮಾತನಾಡೋಣ. ರಿಷಭ ರಾಶಿಯಲ್ಲಿ ಮದುವೆ ಯೋಚನೆ ಮಾಡುತ್ತಿರುವ ಯುವಕ ಯುವತಿಯರಿಗೆ ಈ ಅವಧಿ ಬಹಳ ಅನುಕೂಲಕರ ಆಗಿದೆ. ಶುಕ್ರ ಮತ್ತು ಗುರು ಒಟ್ಟಾಗಿ ಸಪ್ತಮ ಭಾವ ಬೆಳಗುತ್ತಿದ್ದಾರೆ. ಸಪ್ತಮ ಭಾವ ಎಂದರೆ ವಿವಾಹ ಭಾವ. ಇದು ಮದುವೆ ನಿಶ್ಚಿತ ಆಗಲು ಒಳ್ಳೆಯ ಸಮಯ. ಯಾರಾದರೂ ಒಳ್ಳೆಯ ಸಂಬಂಧ ತರುತ್ತಾರೆ ಎಂದಾದರೆ ಅದನ್ನು ಒಮ್ಮೆ ಪರಿಶೀಲಿಸಿ. ಆ ಸಂಬಂಧ ಆಕಸ್ಮಿಕ ಆಗಿ ಕಾಣಬಹುದು. ಆದರೆ ಅದು ದೈವ ನಿಶ್ಚಯ. ರಿಷಭ ಮತ್ತು ವೃಷಭ ರಾಶಿ ಅಥವಾ ತುಲಾ ರಾಶಿ ಜೊತೆ ಸಂಬಂಧ ಬಹಳ ಹೊಂದಿಕೆ ಆಗಲಿದೆ ಎಂದು ಗ್ರಹ ಸ್ಥಿತಿ ಸೂಚಿಸುತ್ತಿದೆ. ಮದುವೆಯಾಗಿರುವ ರಿಷಭ ರಾಶಿಯ ದಂಪತಿಗಳಿಗೆ ಒಂದು ಮಹತ್ವದ ಸಂದೇಶ. ಇತ್ತೀಚೆಗೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಒತ್ತಡ ಇತ್ತಲ್ಲ. ಮಾತನಾಡಿದರೆ ಅರ್ಥವಾಗದ ಭಾವನೆ ಇತ್ತಲ್ಲ. ಒಬ್ಬರ ಮನಸ್ಸು ಇನ್ನೊಬ್ಬರಿಗೆ ತಲುಪಲಿಲ್ಲ ಎಂಬ ನೋವು ಇತ್ತಲ್ಲ. ಆ ನೋವಿಗೆ ಈ ಅವಧಿಯಲ್ಲಿ ಒಂದು ಮದ್ದು ಸಿಗಲಿದೆ. ಸಂಗಾತಿ ನಿಮ್ಮ ಮಾತು ಕೇಳಲಿದ್ದಾರೆ. ನಿಮ್ಮ ಭಾವನೆ ಅರ್ಥ ಮಾಡಿಕೊಳ್ಳಲಿದ್ದಾರೆ. ಒಂದು ಮಧುರ ಕ್ಷಣ ಮತ್ತೆ ಬರಲಿದೆ. ಅದಕ್ಕಾಗಿ ನೀವು ತಯಾರಾಗಿ ಇರಿ. ಸ್ವಲ್ಪ ಮೃದುವಾಗಿ ಮಾತನಾಡಿ. ಸ್ವಲ್ಪ ಅಹಂಕಾರ ಬಿಡಿ. ಪ್ರೀತಿ ಎಲ್ಲವನ್ನೂ ಗೆಲ್ಲುತ್ತದೆ. ಕುಟುಂಬ ಜೀವನ ಬಗ್ಗೆ ಹೇಳಬೇಕಾದರೆ ರಿಷಭ ರಾಶಿಯವರು ಕುಟುಂಬಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡುವ ಜನ. ಅದು ಈ ರಾಶಿಯ ವಿಶೇಷ ಗುಣ. ಆ ಗುಣ ನಿಮ್ಮ ಕುಟುಂಬ ಸಂಬಂಧ ಗಟ್ಟಿ ಮಾಡಲಿದೆ. ಈ ಅವಧಿಯಲ್ಲಿ ಮನೆಯಲ್ಲಿ ಒಂದು ಶುಭ ಸಮಾಚಾರ ಬರಬಹುದು. ಅದು ಮನೆಯ ವಾತಾವರಣ ಬದಲಿಸಲಿದೆ. ಒಂದು ಸಂತೋಷದ ಗಾಳಿ ಮನೆಯ ಮೂಲೆ ಮೂಲೆಯಲ್ಲಿ ಪಸರಿಸಲಿದೆ. ತಾಯಿ ಮತ್ತು ತಂದೆ ಆರೋಗ್ಯ ಸ್ವಲ್ಪ ಉತ್ತಮ ಆಗಲಿದೆ. ಮಕ್ಕಳ ಬಗ್ಗೆ ಒಂದು ಒಳ್ಳೆಯ ಸಮಾಚಾರ ಬರಲಿದೆ. ಮನೆ ಆಗಲಿದೆ. ಅದು ಈ ರಾಶಿಯ ಈ ಅವಧಿಯ ಅತಿ ದೊಡ್ಡ ಉಡುಗೊರೆ. ಆರೋಗ್ಯ ವಿಷಯ ಬಗ್ಗೆ ಹೇಳಬೇಕಾದರೆ ರಿಷಭ ರಾಶಿಯವರು ಕುತ್ತಿಗೆ, ಗಂಟಲು ಮತ್ತು ಮೂಗಿನ ಸಂಬಂಧಿ ಸಮಸ್ಯೆ ಬಗ್ಗೆ ಎಚ್ಚರ ವಹಿಸಬೇಕು. ಈ ಅಂಗಗಳ ಮೇಲೆ ರಿಷಭ ರಾಶಿ ನಿಯಂತ್ರಣ ಇರುವ ಕಾರಣ ಗ್ರಹ ದೋಷ ಕೆಲವೊಮ್ಮೆ ಇಲ್ಲಿ ಪ್ರಭಾವ ಬೀರಬಹುದು. ಶನಿ ಮತ್ತು ರಾಹು ಒಟ್ಟಾಗಿ ಒತ್ತಡ ಮತ್ತು ಆಯಾಸ ತರಬಹುದು. ಸರಿಯಾದ ಊಟ, ನಿದ್ರೆ ಮತ್ತು ವ್ಯಾಯಾಮ ಮಾಡಿ. ಮಧ್ಯ ನೀರು ಕುಡಿಯಿರಿ. ಮನಸ್ಸು ಶಾಂತ ಇಟ್ಟುಕೊಳ್ಳಿ. ಮಾನಸಿಕ ಆರೋಗ್ಯ ಕಾಯ್ದುಕೊಳ್ಳುವುದು ಈ ಅವಧಿಯಲ್ಲಿ ಬಹಳ ಮುಖ್ಯ. ಒತ್ತಡ ತೆಗೆದುಕೊಳ್ಳಬೇಡಿ. ಶಾಂತ ಮನಸ್ಸಿನ ವ್ಯಕ್ತಿಗೆ ಗ್ರಹ ಬಾಧೆ ಹತ್ತಿರ ಬರಲಾರದು. ವಿದ್ಯಾಭ್ಯಾಸ ಮಾಡುತ್ತಿರುವ ರಿಷಭ ರಾಶಿ ವಿದ್ಯಾರ್ಥಿಗಳಿಗೆ ಈ ಅವಧಿ ಬಹಳ ಶ್ರೇಷ್ಠ. ಗುರು ಗ್ರಹ ವಿದ್ಯಾಭಾವ ಮೇಲೆ ದೃಷ್ಟಿ ಹಾಕಿದ್ದಾನೆ. ಗುರು ಎಂದರೆ ವಿದ್ಯೆ, ಜ್ಞಾನ, ಬುದ್ಧಿ.
ಈ ಅವಧಿಯಲ್ಲಿ ಓದಿದ್ದು ಚೆನ್ನಾಗಿ ನೆನಪಿನಲ್ಲಿ ಉಳಿಯಲಿದೆ. ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಸಿಗಲಿದೆ. ಸ್ಪರ್ಧಾ ಪರೀಕ್ಷೆ ತೆಗೆದುಕೊಳ್ಳಲು ಯೋಚಿಸುತ್ತಿರುವವರಿಗೆ ಈ ಹೊತ್ತು ಅನುಕೂಲಕರ. ದೇವರ ಆಶೀರ್ವಾದ ಪಡೆದು ಹೋಗಿ, ಯಶಸ್ಸು ಖಂಡಿತ. ಓದಿನಲ್ಲಿ ಸ್ವಲ್ಪ ಗೊಂದಲ ಇದ್ದರೆ ಒಬ್ಬ ಒಳ್ಳೆಯ ಗುರು ಅಥವಾ ಮಾರ್ಗದರ್ಶಿ ಸಿಗಲಿದ್ದಾರೆ. ಅವರ ನಿರ್ದೇಶನ ಪಡೆಯಿರಿ. ವಿದೇಶ ಅವಕಾಶ ಬಗ್ಗೆ ಹೇಳಬೇಕಾದರೆ, ರಿಷಭ ರಾಶಿಯ ರಾಹು ಈ ಹೊತ್ತಿನಲ್ಲಿ ದ್ವಾದಶ ಭಾವ ಅಥವಾ ವಿದೇಶ ಭಾವದ ಮೇಲೆ ಪ್ರಭಾವ ಬೀರುತ್ತಿದ್ದಾನೆ. ಇದು ವಿದೇಶ ಹೋಗುವ ಯೋಗ ಸೃಷ್ಟಿ ಮಾಡುತ್ತಿದೆ. ನೀವು ವಿದೇಶ ಕೆಲಸಕ್ಕಾಗಿ ಅಥವಾ ವಿದ್ಯಾಭ್ಯಾಸಕ್ಕಾಗಿ ಅರ್ಜಿ ಸಲ್ಲಿಸಿದ್ದರೆ ಆ ಅರ್ಜಿ ಈ ಅವಧಿಯಲ್ಲಿ ಒಳ್ಳೆಯ ಉತ್ತರ ಪಡೆಯಲಿದೆ. ವಿದೇಶ ಪ್ರಯಾಣ ಯೋಗ ಬಲಿಷ್ಠ. ವೀಸಾ ಸಮಸ್ಯೆ ಇದ್ದರೆ ಅದು ಈ ಅವಧಿಯಲ್ಲಿ ಪರಿಹಾರ ಆಗಬಹುದು. ಎಲ್ಲ ದಾಖಲೆ ತಯಾರು ಮಾಡಿ ಇಡಿ. ಅವಕಾಶ ಬಂದಾಗ ತಡ ಮಾಡಬೇಡಿ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಹೇಳಬೇಕಾದರೆ, ರಿಷಭ ರಾಶಿ ಶುಕ್ರ ಒಡೆಯ ರಾಶಿ. ಶುಕ್ರ ದೇವಿಯ ಕಾರಕ. ಆದ್ದರಿಂದ ರಿಷಭ ರಾಶಿಯವರಿಗೆ ಲಕ್ಷ್ಮೀ ದೇವಿ ಮತ್ತು ಪಾರ್ವತಿ ದೇವಿ ಬಹಳ ಅನುಕೂಲ ಆಗಿರುತ್ತಾರೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ, ಕಮಲ ಹೂ ಅರ್ಪಿಸಿ, ಲಕ್ಷ್ಮೀ ಅಷ್ಟೋತ್ತರ ಪಠಿಸಿ, ಸ್ತ್ರೀ ಶಕ್ತಿ ಆರಾಧಿಸಿ. ಅದು ನಿಮ್ಮ ಜೀವನದಲ್ಲಿ ಸಂಪತ್ತು, ಪ್ರೀತಿ ಮತ್ತು ಶಾಂತಿ ತರಲಿದೆ. ರಿಷಭ ರಾಶಿಗೆ ಲಕ್ಷ್ಮೀ ಕಟಾಕ್ಷ ಸಿಕ್ಕ ಮೇಲೆ ಯಾವ ಕಷ್ಟವೂ ನಿಲ್ಲಲಾರದು. ಆ ದೇವಿ ಕೃಪೆ ಪಡೆಯಿರಿ. ಸವಾಲು ಮತ್ತು ಅಪಾಯಗಳ ಬಗ್ಗೆ ಎಚ್ಚರಿಕೆ ಕೊಡಬೇಕು. ಈ ಅವಧಿಯಲ್ಲಿ ರಿಷಭ ರಾಶಿಯವರಿಗೆ ಒಂದು ನಕಲಿ ಅವಕಾಶ ಬರಬಹುದು. ಅದು ನೋಡಲು ಬಹಳ ಆಕರ್ಷಕ ಆಗಿ ಕಾಣಲಿದೆ. ಬೇಗ ಹಣ ಮಾಡಿಕೊಡುತ್ತೇನೆ ಎಂದು ಯಾರಾದರೂ ಹೇಳಿದರೆ ಎಚ್ಚರ ಇರಿ. ರಾಹು ಕಾಲದಲ್ಲಿ ಮೋಸ ಮಾಡುವ ವ್ಯಕ್ತಿಗಳು ಹೆಚ್ಚಾಗಿ ಬರುತ್ತಾರೆ. ನಿಮ್ಮ ಆಂತರಿಕ ಧ್ವನಿ ಕೇಳಿ. ಯಾವ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ದೇವರ ಮೊರೆ ಹೋಗಿ ಧ್ಯಾನ ಮಾಡಿ ಮನಸ್ಸು ಶಾಂತ ಆದ ನಂತರ ನಿರ್ಧರಿಸಿ. ಅವಸರ ಮಾಡಿ ನಿರ್ಧರಿಸಿದರೆ ನಷ್ಟ ಖಂಡಿತ. ಅದೃಶ್ಯ ಶತ್ರು ಮತ್ತು ಕೆಟ್ಟ ದೃಷ್ಟಿ ಬಗ್ಗೆ ಹೇಳಬೇಕಾದರೆ, ರಿಷಭ ರಾಶಿಯ ಮೇಲೆ ಕೆಲವರಿಗೆ ಕೆಟ್ಟ ದೃಷ್ಟಿ ಬಿದ್ದಿರಬಹುದು. ಅದರ ಪ್ರಭಾವ ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ಆಗಬಹುದು. ಅದನ್ನು ನಿವಾರಿಸಲು ಮನೆಯಲ್ಲಿ ನಿಯಮಿತವಾಗಿ ಧೂಪ ಮತ್ತು ದೀಪ ಹಚ್ಚಿ, ಶ್ರೀ ಸೂಕ್ತ ಮನೆಯಲ್ಲಿ ಕೇಳಿ, ಗೋಮಾತೆಯ ಸೇವೆ ಮಾಡಿ, ಮನೆ ದ್ವಾರದ ಬಳಿ ನಿಂಬೆ ಮತ್ತು ಹಸಿರು ಮೆಣಸು ಕಟ್ಟಿ ಪ್ರತಿ ಅಮಾವಾಸ್ಯೆ ದಿನ ಪಿತೃತರ್ಪಣ ಮಾಡಿ. ಈ ಸರಳ ಕ್ರಿಯೆಗಳು ನಿಮ್ಮ ಸುತ್ತ ಒಂದು ಸುರಕ್ಷಾ ಗೋಡೆ ನಿರ್ಮಾಣ ಮಾಡಲಿವೆ. ರಿಷಭ ರಾಶಿಯ ಪರಿಹಾರ ಮತ್ತು ಉಪಾಯಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು. ಶುಕ್ರ ಗ್ರಹ ಶಾಂತಿಗಾಗಿ ಪ್ರತಿ ಶುಕ್ರವಾರ ಬಿಳಿ ಹೂ ಅರ್ಪಿಸಿ, ಬಿಳಿ ಬಣ್ಣದ ಸಿಹಿ ತಿಂಡಿ ದಾನ ಮಾಡಿ, ರೇಷ್ಮೆ ಅಥವಾ ಒಳ್ಳೆಯ ಬಟ್ಟೆ ದಾನ ಮಾಡಿ. ಗುರು ಗ್ರಹ ಶಾಂತಿಗಾಗಿ ಪ್ರತಿ ಗುರುವಾರ ಅರಿಶಿಣ ಹೂ ಅರ್ಪಿಸಿ, ಹಳದಿ ಬಣ್ಣದ ಬಟ್ಟೆ ಧರಿಸಿ, ವಿಷ್ಣು ಸಹಸ್ರನಾಮ ಪಠಿಸಿ. ಶನಿ ಗ್ರಹ ಶಾಂತಿಗಾಗಿ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಬಡವರಿಗೆ ಆಹಾರ ಕೊಡಿ. ರಾಹು ಶಾಂತಿಗಾಗಿ ದುರ್ಗಾದೇವಿ ನಾಮಸ್ಮರಣ ಮಾಡಿ. ಕೇತು ಶಾಂತಿಗಾಗಿ ಗಣಪತಿ ಅಥರ್ವ ಶೀರ್ಷ ಪಠಿಸಿ. ರಿಷಭ ರಾಶಿಯ ಸ್ಥಳಾಂತರ ಮತ್ತು ಪ್ರಯಾಣ ಯೋಗ ಬಗ್ಗೆ ಹೇಳಬೇಕಾದರೆ, ಈ ಅವಧಿಯಲ್ಲಿ ಒಂದು ಅನಿರೀಕ್ಷಿತ ಪ್ರಯಾಣ ಬರಬಹುದು. ಆ ಪ್ರಯಾಣ ಮೊದಲು ಅನಾವಶ್ಯಕ ಎನಿಸಬಹುದು. ಆದರೆ ಆ ಪ್ರಯಾಣದ ಮಧ್ಯೆ ಒಂದು ಮಹತ್ವದ ಭೇಟಿ ನಡೆಯಲಿದೆ. ಆ ಭೇಟಿ ನಿಮ್ಮ ಜೀವನದ ಒಂದು ದೊಡ್ಡ ಬಾಗಿಲು ತೆರೆಯಲಿದೆ. ಪ್ರಯಾಣ ಬಂದಾಗ ಹಿಂದೆ ಹೋಗಬೇಡಿ. ಹೊರ ಊರಿಗೆ ಹೋಗಲು ಸಂದರ್ಭ ಬಂದರೆ ಅದನ್ನು ಸ್ವೀಕರಿಸಿ. ತೀರ್ಥಯಾತ್ರೆ ಮಾಡಲು ಮನಸ್ಸಿದ್ದರೆ ಈ ಅವಧಿ ಬಹಳ ಪವಿತ್ರ. ಕಾಶಿ, ತಿರುಪತಿ ಅಥವಾ ನಿಮ್ಮ ಕುಲದೇವತೆ ದೇವಸ್ಥಾನಕ್ಕೆ ಹೋಗಿ. ಆ ಯಾತ್ರೆ ನಿಮ್ಮ ಮನಸ್ಸಿಗೆ ಅಪೂರ್ವ ಶಾಂತಿ ಮತ್ತು ಗ್ರಹ ಬಾಧೆ ನಿವಾರಣೆ ಮಾಡಲಿದೆ. ರಿಷಭ ರಾಶಿಯ ಆರ್ಥಿಕ ಹೂಡಿಕೆ ಬಗ್ಗೆ ಒಂದು ವಿಶೇಷ ಮಾತು. ಈ ಅವಧಿಯಲ್ಲಿ ಭೂಮಿ ಅಥವಾ ಮನೆ ಖರೀದಿಸುವ ಯೋಚನೆ ಇದ್ದರೆ ಅದು ಒಳ್ಳೆಯ ಸಮಯ. 4ನೇ ಭಾವ ಅಂದರೆ ಸ್ಥಿರ ಆಸ್ತಿ ಭಾವ ಈ ಹೊತ್ತಿನಲ್ಲಿ ಗ್ರಹಗಳ ಕೃಪೆ ಪಡೆದಿದೆ. ಆಸ್ತಿ ಖರೀದಿ ಮಾಡಿದರೆ ಅದು ಮುಂದೆ ನಿಮಗೆ ದೊಡ್ಡ ಲಾಭ ತರಲಿದೆ. ಆದರೆ ಖರೀದಿ ಮಾಡುವ ಮೊದಲು ಎಲ್ಲ ದಾಖಲೆ ಸರಿಯಾಗಿ ಪರಿಶೀಲಿಸಿ. ನಂಬಿಕಸ್ಥ ವ್ಯಕ್ತಿಯ ಸಲಹೆ ಪಡೆಯಿರಿ. ಅವಸರ ಮಾಡಿ ಯಾವ ದೊಡ್ಡ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಬೇಡಿ. ಶಾಂತವಾಗಿ ಯೋಚಿಸಿ ನಿರ್ಧರಿಸಿ. ಆ ನಿರ್ಧಾರ ನಿಮ್ಮ ಜೀವನ ಬದಲಿಸಲಿದೆ. ರಿಷಭ ರಾಶಿ ಮತ್ತು ಸ್ನೇಹ ಸಂಬಂಧ ಬಗ್ಗೆ ಹೇಳಬೇಕಾದರೆ, ಈ ಅವಧಿಯಲ್ಲಿ ಒಬ್ಬ ಹಳೆಯ ಮಿತ್ರ ಮತ್ತೆ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ. ಅವರ ಬರುವಿಕೆ ನಿಮ್ಮ ಮನಸ್ಸಿಗೆ ಸಂತೋಷ ತರಲಿದೆ. ಅವರ ಜೊತೆ ಒಂದು ಮಹತ್ವದ ಮಾತುಕತೆ ನಡೆಯಲಿದೆ. ಆ ಮಾತುಕತೆ ಒಂದು ಹೊಸ ಅವಕಾಶದ ಬಾಗಿಲು ತೆರೆಯಬಹುದು. ಆದರೆ ಎಲ್ಲ ಮಿತ್ರರ ಮೇಲೆ ಅಂಧ ವಿಶ್ವಾಸ ಇಡಬೇಡಿ. ಕೆಲವರು ಮಿತ್ರರ ವೇಷದಲ್ಲಿ ಬಂದು ನಿಮ್ಮ ರಹಸ್ಯ ತಿಳಿದುಕೊಳ್ಳಲು ಯತ್ನಿಸಬಹುದು. ನಿಮ್ಮ ವ್ಯಾಪಾರದ ಯೋಜನೆ, ನಿಮ್ಮ ಕೌಟುಂಬಿಕ ವಿಷಯ ಎಲ್ಲರ ಜೊತೆ ಹಂಚಿಕೊಳ್ಳಬೇಡಿ. ಜಾಣ್ಮೆ ತೋರಿಸಿ. ಜಾಗ್ರತೆ ಇರಲಿ. ರಿಷಭ ರಾಶಿ ಮತ್ತು ಕರ್ಮ ಫಲ ಬಗ್ಗೆ ಒಂದು ಆಳವಾದ ಚಿಂತನೆ ಹಂಚಿಕೊಳ್ಳಬೇಕು. ರಿಷಭ ರಾಶಿಯವರು ಸ್ವಭಾವತಃ ತಾಳ್ಮೆ ಇರುವ ಜನ. ಆದರೆ ಆ ತಾಳ್ಮೆ ಕೆಲವೊಮ್ಮೆ ಜಡತ್ವ ಆಗಿ ಬದಲಾಗಬಹುದು. ಅಂದರೆ ಬದಲಾವಣೆ ಮಾಡಿಕೊಳ್ಳಲು ಹಿಂಜರಿಯಬಹುದು. ಹಳೆಯ ಅಭ್ಯಾಸ, ಹಳೆಯ ಮಾರ್ಗ, ಹಳೆಯ ಸಂಬಂಧ ಇವನ್ನು ಬಿಡಲು ಮನಸ್ಸು ತಯಾರಾಗದಿರಬಹುದು. ಆದರೆ ಈ ಹೊತ್ತಿನಲ್ಲಿ ಗ್ರಹಗಳು ಬದಲಾವಣೆ ಕೇಳುತ್ತಿವೆ. ಹಳೆಯದನ್ನು ಬಿಡುವ ಧೈರ್ಯ ಮಾಡಿ.
ಹೊಸದನ್ನು ಸ್ವಾಗತಿಸಿ, ಅದರಲ್ಲಿ ನಿಮ್ಮ ಭಾಗ್ಯ ಅಡಗಿದೆ. ನಿಮ್ಮ ಕರ್ಮ ಫಲ ಈಗ ಒಳ್ಳೆಯ ರೂಪ ತಾಳಲು ಸಿದ್ಧ ಆಗಿದೆ. ಅದಕ್ಕೆ ನೀವು ತೆರೆದ ಮನಸ್ಸಿನಿಂದ ಸ್ವಾಗತ ಮಾಡಬೇಕು ಅಷ್ಟೇ. ರಿಷಭ ರಾಶಿ ಮತ್ತು ಆಂತರಿಕ ಶಕ್ತಿ ಬಗ್ಗೆ ಒಂದು ಮಾತು. ನಿಮ್ಮಲ್ಲಿ ಒಂದು ಅಪರಿಮಿತ ಶಕ್ತಿ ಇದೆ. ಅದು ಇನ್ನೂ ಜಾಗೃತ ಆಗಿಲ್ಲ. ಈ ಗ್ರಹ ಸ್ಥಿತಿ ಆ ಶಕ್ತಿ ಜಾಗೃತ ಮಾಡಲು ದಾರಿ ಮಾಡಿಕೊಡಲಿದೆ. ನಿಮ್ಮ ಒಳಗಿರುವ ಶಕ್ತಿ ಹೊರಬಂದಾಗ ಯಾವ ಅಡಚಣೆಯೂ ನಿಮ್ಮ ಮುಂದೆ ನಿಲ್ಲಲಾರದು. ಯಾವ ಶತ್ರುವೂ ನಿಮ್ಮ ಎದುರು ಗೆಲ್ಲಲಾರ. ಯಾವ ಕಷ್ಟವೂ ನಿಮ್ಮನ್ನು ಮಣಿಸಲಾರದು. ಅದಕ್ಕಾಗಿ ಪ್ರತಿದಿನ ಧ್ಯಾನ ಮಾಡಿ. ನಿಮ್ಮ ಇಷ್ಟ ದೇವರ ಸ್ಮರಣ ಮಾಡಿ. ಆಂತರಿಕ ಮೌನ ಅಭ್ಯಾಸ ಮಾಡಿ. ಆ ಮೌನದಲ್ಲಿ ನಿಮ್ಮ ಉತ್ತರ ಇದೆ. ನಿಮ್ಮ ಶಕ್ತಿ ಇದೆ. ನಿಮ್ಮ ಭವಿಷ್ಯ ಇದೆ. ರಿಷಭ ರಾಶಿಯ ಮಹಾಯೋಗ ಬಗ್ಗೆ ಒಂದು ಅಪೂರ್ವ ಮಾತು ಹೇಳ ಬೇಕಿದೆ. ಗ್ರಹ ಸ್ಥಿತಿ ಹೇಳುತ್ತಿದೆ, ನಿಮ್ಮ ಜೀವನದಲ್ಲಿ ಒಂದು ಮಹಾಯೋಗ ರಚನೆಯಾಗುತ್ತಿದೆ. ಅದು ಧನಯೋಗ, ರಾಜಯೋಗ ಮತ್ತು ಭಾಗ್ಯಯೋಗ ಮೂರೂ ಒಟ್ಟಾಗಿ ಸಕ್ರಿಯ ಆಗುತ್ತಿರುವ ಅಪರೂಪದ ಸಂಯೋಗ. ಇಂಥ ಸಂಯೋಗ 100 ವರ್ಷಗಳಿಗೊಮ್ಮೆ ಬರಬಹುದು. ಅದು ಈಗ ರಿಷಭ ರಾಶಿಯ ಮೇಲೆ ಬೆಳಗುತ್ತಿದೆ. ಇದು ನಿಮ್ಮ ಜೀವನದ ಅತ್ಯಂತ ಅಮೂಲ್ಯ ಅವಧಿ. ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಪ್ರಾರ್ಥನೆ ಮಾಡಿ, ಕಠಿಣ ಪರಿಶ್ರಮ ಮಾಡಿ, ಒಳ್ಳೆಯ ಮಾರ್ಗದಲ್ಲಿ ನಡೆಯಿರಿ. ಫಲ ತಾನಾಗಿ ಬರಲಿದೆ. ರಿಷಭ ರಾಶಿಯ ಅಭಿವೃದ್ಧಿ ಮತ್ತು ವ್ಯಕ್ತಿತ್ವ ವಿಕಾಸ ಬಗ್ಗೆ ಒಂದು ಮಾತು. ನೀವು ಈಗ ಒಂದು ಮಹತ್ವದ ಸ್ಥಿತ್ಯಂತರದ ಹಂತದಲ್ಲಿ ಇದ್ದೀರಿ. ಹಳೆಯ ನೀವು ಮತ್ತು ಹೊಸ ನೀವು ನಡುವೆ ಒಂದು ಮಹಾ ಪರಿವರ್ತನೆ ನಡೆಯುತ್ತಿದೆ. ಆ ಪರಿವರ್ತನೆ ನೋವು ಕೊಡಬಹುದು, ಗೊಂದಲ ಮೂಡಿಸಬಹುದು. ಆದರೆ ಆ ನೋವು ತಾತ್ಕಾಲಿಕ, ಆ ಗೊಂದಲ ಕ್ಷಣಿಕ. ಆ ಪರಿವರ್ತನೆ ನಂತರ ನೀವು ಒಂದು ಹೊಸ ರೂಪ ಪಡೆಯಲಿದ್ದೀರಿ. ಹೊಸ ಶಕ್ತಿ, ಹೊಸ ಜ್ಞಾನ, ಹೊಸ ದೃಷ್ಟಿ ಲಭಿಸಲಿದೆ. ಚಿಟ್ಟೆ ಹೊರಬರಲು ಚಿಪ್ಪು ಒಡೆಯಬೇಕು ಎಂಬ ಸತ್ಯ ನಿಮಗೆ ಗೊತ್ತಿದೆ. ಆ ಚಿಟ್ಟೆ ನೀವೇ. ಹೊರಬನ್ನಿ, ಹಾರಿ. ನಿಮ್ಮ ಆಕಾಶ ನಿಮ್ಮದೇ. ರಿಷಭ ರಾಶಿ ಮತ್ತು ಸಾಮಾಜಿಕ ಜೀವನ ಬಗ್ಗೆ ಹೇಳಬೇಕಾದರೆ, ಈ ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ಮಾನ್ಯತೆ ಹೆಚ್ಚಾಗಲಿದೆ. ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೀರಿ ಎಂದರೂ ನಿಮ್ಮ ಹೆಸರು ಬೆಳಗಲಿದೆ. ಜನ ನಿಮ್ಮನ್ನು ಗೌರವಿಸಲು ಆರಂಭಿಸಲಿದ್ದಾರೆ. ನಿಮ್ಮ ಮಾತಿಗೆ ಬೆಲೆ ಬರಲಿದೆ. ನಿಮ್ಮ ಸಲಹೆ ಬೇರೆಯವರಿಗೆ ಬೇಕಾಗಲಿದೆ. ಈ ಮಾನ್ಯತೆ ನಿಮ್ಮ ಶ್ರಮದ ಫಲ, ದೇವರ ಆಶೀರ್ವಾದದ ರೂಪ. ಇದನ್ನು ಸವಿಯಿರಿ. ಅಹಂಕಾರ ಬರದಂತೆ ಎಚ್ಚರ ಇರಿ. ವಿನಯ ನಿಮ್ಮ ಅಲಂಕಾರ ಆಗಿರಲಿ. ರಿಷಭ ರಾಶಿಯ ಪಿತೃದೋಷ ನಿವಾರಣೆ ಬಗ್ಗೆ ಒಂದು ಮಾತು ಹೇಳಬೇಕು. ಕೆಲವರ ಜೀವನದಲ್ಲಿ ಪಿತೃದೋಷ ಇರಬಹುದು. ಅದರ ಪ್ರಭಾವ ಸಂತಾನ, ಆರೋಗ್ಯ ಮತ್ತು ಆರ್ಥಿಕ ಸ್ಥಿತಿ ಮೇಲೆ ಆಗಬಹುದು. ಪ್ರತಿ ಅಮಾವಾಸ್ಯೆ ದಿನ ಪಿತೃತರ್ಪಣ ಮಾಡಿ. ಗಯಾ ಯಾತ್ರೆ ಮಾಡಲು ಅವಕಾಶ ಇದ್ದರೆ ಮಾಡಿ. ಮನೆಯ ಮುಂದೆ ದೀಪ ಹಚ್ಚಿ ಪಿತೃಗಳ ಕ್ಷಮೆ ಬೇಡಿ. ಬ್ರಾಹ್ಮಣರಿಗೆ ಊಟ ಹಾಕಿ, ಅನ್ನ ದಾನ ಮಾಡಿ. ಪಿತೃದೋಷ ನಿವಾರಣೆ ಆದ ನಂತರ ನಿಮ್ಮ ಜೀವನದ ಎಲ್ಲಾ ಅಡಚಣೆ ದೂರ ಆಗಲಿದೆ. ಅದು ಗ್ಯಾರಂಟಿ. ರಿಷಭ ರಾಶಿ ಮತ್ತು ಗ್ರಹದಿಸೆ ಬಗ್ಗೆ ಒಂದು ಮಹತ್ವದ ಮಾತು. ಈ ಹೊತ್ತಿನಲ್ಲಿ ನಿಮ್ಮ ಗ್ರಹದಿಸೆ ಒಂದು ವಿಶೇಷ ಸ್ಥಿತಿಯಲ್ಲಿ ಇದೆ. ನಿಮ್ಮ ಜೀವನದ ಮುಂದಿನ ಅವಧಿ ನಿರ್ಣಯ ಆಗುವ ಮಹಾಕ್ಷಣ ಇದು. ಈ ಕ್ಷಣ ನೀವು ತೆಗೆದುಕೊಳ್ಳುವ ನಿರ್ಧಾರ, ನೀವು ಮಾಡುವ ಕ್ರಿಯೆ, ನೀವು ಆರಿಸಿಕೊಳ್ಳುವ ಮಾರ್ಗ ಇವೆಲ್ಲ ಮುಂದಿನ ದೀರ್ಘ ಅವಧಿಯ ಜೀವನ ಆಕಾರ ನಿರ್ಧರಿಸಲಿದೆ. ಆದ್ದರಿಂದ ಎಚ್ಚರದಿಂದ ಇರಿ. ಪ್ರತಿ ನಿರ್ಧಾರ ಯೋಚಿಸಿ ತೆಗೆದುಕೊಳ್ಳಿ. ದೇವರ ಆಶೀರ್ವಾದ ಪಡೆದ ನಂತರ ಮುಂದೆ ಹೆಜ್ಜೆ ಇಡಿ. ಒಂದು ಹೆಜ್ಜೆ ತಪ್ಪಿದರೆ ದಾರಿ ಬದಲಾಗಬಹುದು. ಆದ್ದರಿಂದ ಪ್ರತಿ ಹೆಜ್ಜೆ ಎಣಿಸಿ ಇಡಿ. ರಿಷಭ ರಾಶಿಯವರ ಮನಸ್ಸಿನ ಮೇಲೆ ಕೇತು ಗ್ರಹ ಒಂದು ವಿಶೇಷ ಪ್ರಭಾವ ಬೀರುತ್ತಿದೆ. ಕೇತು ಗ್ರಹ ನಿಮ್ಮನ್ನು ಒಂದು ಆಂತರಿಕ ಪ್ರಯಾಣಕ್ಕೆ ಕರೆಯುತ್ತಿದ್ದಾನೆ. ಅಂದರೆ ಬಾಹ್ಯ ಜಗತ್ತಿಗಿಂತ ಒಳ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಅವಧಿ ಇದು. ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ನಿಮ್ಮ ಜೀವನದ ಉದ್ದೇಶ ಏನು ಎಂದು ಯೋಚಿಸಿ. ಈ ಪ್ರಶ್ನೆ ಕೇಳಿಕೊಳ್ಳಿ. ನಾನು ಯಾರು? ನಾನು ಏಕೆ ಬಂದಿದ್ದೇನೆ? ನನ್ನ ಧರ್ಮ ಏನು? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ಮೇಲೆ ನಿಮ್ಮ ಜೀವನ ಒಂದು ಹೊಸ ದಿಕ್ಕು ಪಡೆಯಲಿದೆ. ಅದು ಅಂತ್ಯಕ್ಕೆ ನಿಮ್ಮನ್ನು ಮೋಕ್ಷದ ಮಾರ್ಗಕ್ಕೆ ಕೊಂಡೊಯ್ಯಲಿದೆ. ರಿಷಭ ರಾಶಿಯ ಶ್ರೇಯಸ್ ಮತ್ತು ಪ್ರೇಯಸ್ ಬಗ್ಗೆ ಒಂದು ಮಾತು. ಜೀವನದಲ್ಲಿ 2 ದಾರಿ ಯಾವಾಗಲೂ ಇರುತ್ತದೆ. ಒಂದು ಸುಖ ಕೊಡುವ ದಾರಿ, ಇನ್ನೊಂದು ಒಳ್ಳೆಯದು ಮಾಡುವ ದಾರಿ. ಈ 2 ದಾರಿ ಒಂದೇ ಆಗಿರಬೇಕು ಎಂದಿಲ್ಲ. ಈ ಹೊತ್ತಿನಲ್ಲಿ ನಿಮ್ಮ ಮುಂದೆ ಒಂದು ಆಯ್ಕೆ ಬರಲಿದೆ. ಅದು ಒಂದು ಕ್ಷಣದ ಸುಖ ನೀಡುವ ಆಯ್ಕೆ ಮತ್ತು ದೀರ್ಘಕಾಲದ ಒಳ್ಳೆಯ ಆಯ್ಕೆ. ಇವೆರಡರ ನಡುವೆ ರಿಷಭ ರಾಶಿ ತಾಳ್ಮೆ ಇರುವ ರಾಶಿ. ಆ ತಾಳ್ಮೆ ಉಪಯೋಗಿಸಿ ದೀರ್ಘಕಾಲದ ಒಳ್ಳೆಯ ಆಯ್ಕೆ ಮಾಡಿ. ಅದು ನಿಮ್ಮ ಜೀವನ ಸಂಪೂರ್ಣ ಆಗಿಸಲಿದೆ. ರಿಷಭ ರಾಶಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಒಂದು ಹೃದಯದ ಮಾತು ಹೇಳಬೇಕಿದೆ. ನೀವು ಈ ವಿಡಿಯೋ ನೋಡಿದ್ದೀರಿ, ಇಲ್ಲಿಯವರೆಗೆ ತಾಳ್ಮೆಯಿಂದ ಕೇಳಿದ್ದೀರಿ. ಅದರ ಅರ್ಥ ನಿಮ್ಮ ಮನಸ್ಸಿನಲ್ಲಿ ಒಂದು ಬದಲಾವಣೆ ಆಗಲು ಸಿದ್ಧ ಆಗಿದೆ ಎಂದು. ಆ ಬದಲಾವಣೆ ಒಳ್ಳೆಯದೇ. ಅದನ್ನು ಭಯದಿಂದ ನೋಡಬೇಡಿ, ಪ್ರೀತಿಯಿಂದ ಸ್ವಾಗತಿಸಿ. ಭಗವಂತ ನಿಮ್ಮ ಜೊತೆ ಇದ್ದಾನೆ. ಗ್ರಹಗಳು ನಿಮ್ಮ ಪರ ನಿಂತಿವೆ. ನಕ್ಷತ್ರಗಳು ನಿಮ್ಮ ಮೇಲೆ ಬೆಳಕು ಚೆಲ್ಲುತ್ತಿವೆ. ಮತ್ತು ಈ ಜ್ಯೋತಿಷ್ಯ ಸಂದೇಶ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಒಳ್ಳೆಯದಕ್ಕಾಗಿ ಹೇಳಿದ ಮಾತು ಎಂದು ನೆನಪಿಡಿ.
ರಿಷಭ ರಾಶಿಯ ಎಲ್ಲ ತಾಯಂದಿರಿಗೆ, ತಂದೆಯಂದಿರಿಗೆ, ಯುವಕ ಯುವತಿಯರಿಗೆ, ವಯೋವೃದ್ಧರಿಗೆ, ಮಕ್ಕಳಿಗೆ ಒಂದೇ ಒಂದು ಮಾತು ಹೇಳಬೇಕು. ನಿಮ್ಮ ಜೀವನ ಅಮೂಲ್ಯ. ನಿಮ್ಮ ಕನಸು ಸಾಧ್ಯ. ನಿಮ್ಮ ಶ್ರಮ ಸಾರ್ಥಕ. ನಿಮ್ಮ ಪ್ರಾರ್ಥನೆ ಫಲ ಕೊಡಲಿದೆ. ಎಂದಿಗೂ ಆಶೆ ಕಳೆದುಕೊಳ್ಳಬೇಡಿ. ಎಂದಿಗೂ ನಂಬಿಕೆ ಬಿಡಬೇಡಿ. ಎಂದಿಗೂ ದೇವರ ಮೊರೆ ಹೋಗುವುದು ನಿಲ್ಲಿಸಬೇಡಿ. ಏಕೆಂದರೆ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. ನಿಮ್ಮ ಕಷ್ಟ ನೋಡುತ್ತಾರೆ. ನಿಮ್ಮ ಕಣ್ಣೀರು ಎಣಿಸುತ್ತಾರೆ ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದ ಉತ್ತರ ಕೊಡುತ್ತಾರೆ. ಅದನ್ನು ನಂಬಿ ಅದರ ಮೇಲೆ ಬದುಕಿ. ಮುಂದಿನ ವಿಡಿಯೋದಲ್ಲಿ ರಿಷಭ ರಾಶಿಯ ಇನ್ನಷ್ಟು ಆಳವಾದ ರಹಸ್ಯ, ಭವಿಷ್ಯ ಮತ್ತು ಒಂದು ವಿಶೇಷ ಗ್ರಹಸ್ಥಿತಿ ಬಗ್ಗೆ ಹೇಳಲಿದ್ದೇನೆ. ಅದು ನಿಮ್ಮ ಜೀವನ ಸಂಪೂರ್ಣ ಬದಲಿಸಬಲ್ಲ ಮಾಹಿತಿ. ಅದನ್ನು ತಪ್ಪಿಸಿಕೊಳ್ಳಬೇಡಿ. ಈ ಚಾನಲ್ ಫಾಲೋ ಮಾಡಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಮಿತ್ರರಿಗೆ ಮತ್ತು ಕುಟುಂಬಕ್ಕೆ ಈ ವಿಡಿಯೋ ಶೇರ್ ಮಾಡಿ. ಏಕೆಂದರೆ ಈ ಜ್ಯೋತಿಷ್ಯ ಸಂದೇಶ ಅವರ ಜೀವನಕ್ಕೂ ಉಪಯೋಗ ಆಗಬಹುದು. ಒಳ್ಳೆಯದನ್ನು ಹಂಚಿಕೊಳ್ಳುವ ಗುಣ ನಿಮ್ಮ ಪುಣ್ಯ ಹೆಚ್ಚಿಸಲಿದೆ. ಅದು ನಿಮ್ಮ ಭಾಗ್ಯ ಇನ್ನಷ್ಟು ಬಲಿಷ್ಠ ಮಾಡಲಿದೆ. ರಿಷಭ ರಾಶಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ. ನಿಮ್ಮ ಮನೆಯಲ್ಲಿ ಸದಾ ಶಾಂತಿ ಇರಲಿ. ನಿಮ್ಮ ಮನಸ್ಸಿನಲ್ಲಿ ಸದಾ ಸಂತೋಷ ಇರಲಿ. ನಿಮ್ಮ ಕೈಯಲ್ಲಿ ಸದಾ ಸಮೃದ್ಧಿ ಇರಲಿ. ನಿಮ್ಮ ಹೃದಯದಲ್ಲಿ ಸದಾ ಪ್ರೀತಿ ಇರಲಿ. ನಿಮ್ಮ ದೇಹದಲ್ಲಿ ಸದಾ ಆರೋಗ್ಯ ಇರಲಿ. ನಿಮ್ಮ ಜೀವನದ ಪ್ರತಿ ಕ್ಷಣ ಧನ್ಯ ಆಗಲಿ. ನಿಮ್ಮ ಪ್ರತಿ ಕನಸು ನನಸಾಗಲಿ. ನಿಮ್ಮ ಇಷ್ಟ ದೇವರ ಕೃಪೆ ನಿಮ್ಮ ಮೇಲೆ ಅನಂತ ಕಾಲ ವರ್ಷಿಸಲಿ. ಓಂ ನಮಃ ಶಿವಾಯ. ಜೈ ಶ್ರೀರಾಮ. ಜೈ ಮಾ ಲಕ್ಷ್ಮಿ. ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ.